ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತ ಶ್ರೀ ಪುರಂದರದಾಸರ ಮುಸುರೆ ತೊಳೆಯಬೇಕು ಎಂಬ ಹಾಡಿನ ಭಾವಾರ್ಥವನ್ನು ಶ್ರೀ ಪರಶುರಾಮ್ ಬೆಟಗೇರಿ ಅವರು ಚಂದ ಹೇಳ್ಯಾರ. ಅದನ್ನಿಲ್ಲಿ ಕೇಳೋಣಂತ ಬರ್ರಿ. 24 ತತ್ವಗಳಿಂದ ಕೂಡಿರುವ ಈ ದೇಹದಿಂದಲೇ ನಾವು ಏನಾದರೂ ಸಾಧನೆಯನ್ನು ಮಾಡಬೇಕು. ಮಾನವ ಜನ್ಮದ ಈ ದೇಹಕ್ಕೆ ಎಲ್ಲಿಲ್ಲದ ಬೆಲೆ. ಅನೇಕ ಜನ್ಮಗಳ ನಂತರದಲ್ಲಿ ಈ ಮಾನವ ದೇಹವು ನಮಗೆ ದೊರಕಿದೆ ಎಂಬ ವಿಷಯವನ್ನು ನಾವು ಮರೆಯಬಾರದು. ಪಂಚ ಕರ್ಮೇಂದ್ರಿಯಗಳು ಮತ್ತು ಪಂಚ ಜ್ಞಾನೇಂದ್ರಿಯಗಳಿಂದ ಗ್ರಹಿಸಲ್ಪಟ್ಟ ಹಾಗೂ ಮಾಡಲ್ಪಟ್ಟ ಕಾರ್ಯಗಳನ್ನು ಮನಸ್ಸು ಗ್ರಹಿಸುತ್ತದೆ ಮತ್ತು ಮುಂದೆ ಏನು ಮಾಡಬೇಕು ಎಂದು ಸೂಚನೆಯನ್ನು ಉಳಿದ ಇಂದ್ರಿಯಗಳಿಗೆ ಕೊಡುತ್ತದೆ. ಮನಸ್ಸು ದೃಢವಾಗಿದ್ದರೆ ಮಾತ್ರ ಜ್ಞಾನೇಂದ್ರಿಯಗಳಿಗೆ ಮತ್ತು ಕರ್ಮೇಂದ್ರಿಯಗಳಿಗೆ ಸರಿಯಾದ ಮಾರ್ಗದರ್ಶನ ದೊರೆಯುತ್ತದೆ ಮತ್ತು ದೇಹದಿಂದ ಸರಿಯಾದ ಕಾರ್ಯಗಳು ಮಾಡಲ್ಪಡುತ್ತವೆ. ಅಂತಃಕರಣವೆಂಬ ಮನಸ್ಸಿನ ಪ್ರಭಾವವು ಬಾಹ್ಯಕರಣಗಳಾದ ಕರ್ಮೇಂದ್ರಿಯಗಳಿಗೂ ಜ್ಞಾನೇಂದ್ರಿಯಗಳಿಗೂ ತಲುಪುತ್ತದೆ, ಅಲ್ಲದೆ ಭೌತಿಕ ದೇಹದ ಮೇಲೂ ಪರಿಣಾಮ ಬೀರುತ್ತದೆ. ಆದುದರಿಂದ ಮನಸ್ಸನ್ನು ಯಾವಾಗಲೂ ಶುಚಿಯಾಗಿ ಇಡಲು ಪ್ರಯತ್ನಿಸಬೇಕೆಂದು ದಾಸರಾಯರು ಸಾಧಕನಿಗೆ ಕಿವಿಮಾತು ಹೇಳುತ್ತಿದ್ದಾರೆ. ಮುಸುರೆ ತೊಳೆಯಬೇಕು, ಈ ಮನಸ್ಸಿನ ಮುಸುರೆ ತೊಳೆಯಬೇಕು. ಆಹಾರವನ್ನು ಸಿದ್ಧಪಡಿಸಿ ಅದನ್ನು ಪರಮಾತ್ಮನಿಗೆ ನಿವೇದಿಸಿ ಸ್ವೀಕರಿಸುವುದು ಶಾಸ್ತ್ರಸಮ್ಮತವು. ಆಹಾರವನ್ನು ಸಿದ್ಧಪಡಿಸುವ ಪಾತ್ರೆಗಳಲ್ಲಿ, ಆಹಾರ ಪದಾರ್ಥಗಳಲ್ಲಿ ಹಾಗೂ ಸಿದ್ಧಪಡಿಸಿದ ಆಹಾರಗಳಲ್ಲಿನ ಆಯಾ ತತ್ವಾಭಿಮಾನಿ ದೇವತೆಗಳನ್ನು, ಅವರ ಅಂತರ್ಗತ ಇರುವ ಭಗವದ್ರೂಪಗಳನ್ನು ಚಿಂತಿಸುವ ಪರಿಪಾಠವಿದೆ. ಭೋಜನಾನಂತರದಲ್ಲಿ ಆಹಾರವನ್ನು ತಯಾರಿಸಲು ಉಪಯೋಗಿಸಿದ ಪಾತ್ರೆಗಳನ್ನು, ಸ್ಥಳವನ್ನು ಶುಚಿಗೊಳಿಸಲಾಗುತ್ತದೆ. ಹಾಗೆ ಶುಚಿ ಮಾಡಿದ ಮೇಲೆಯೇ ಆ ಪಾತ್ರೆಗಳು ಮತ್ತು ಸ್ಥಳಗಳು ನಾಳಿನ ಆಹಾರ ತಯಾರಿಕೆಗೆ ಯೋಗ್ಯವೆನಿಸಿಕೊಳ್ಳುತ್ತವೆ. ಭೋಜನಕ್ಕೆ ಆಹಾರವನ್ನು ಉಪಯೋಗಿಸಿಯಾದ ಮೇಲೆ ಪಾತ್ರೆಗಳಿಗೆ ಅಂಟಿರುವ ಆಹಾರದ ತುಣುಕುಗಳಿಗೆ ಮುಸುರೆ ಎಂದು ಕರೆಯುತ್ತಾರೆ. ಆ ಮುಸುರೆಯನ್ನು ಹುಣಸೆಹಣ್ಣು, ಮಣ್ಣು ಹಚ್ಚಿ ನಾರಿನಿಂದ ತಿಕ್ಕಿ ನೀರಿನಿಂದ ತೊಳೆದರೆ ಅದು ಶುದ್ಧವಾಗುತ್ತದೆ. ಹಾಗೆಯೇ ನಮ್ಮ ಮನಸ್ಸೂ ಸಹ ಅನೇಕ ವಿಷಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅನೇಕ ಶಾಸ್ತ್ರ ನಿಷಿದ್ಧ ವಿಚಾರಗಳನ್ನು ಮಾಡಿ ತನ್ನನ್ನು ತೊಡಗಿಸಿಕೊಂಡು ಅಪವಿತ್ರವಾಗಿರುತ್ತದೆ. ಅದಕ್ಕೆ ದಾಸರು ಮನಸ್ಸಿನ ಮುಸುರೆ ಎಂದು ಸಂಬೋಧಿಸಿದ್ದಾರೆ. ಹೀಗೆ ಮುಸುರೆಗಟ್ಟಿ ಅಪವಿತ್ರವಾದ ಮೈಲಿಗೆಯಾದ ಮನಸ್ಸನ್ನು ಪುನಃ ನಾವು ಶುದ್ಧಗೊಳಿಸಬೇಕು. ಮುಸುರೆ ತೊಳೆಯಬೇಕು, ಗುಸುಗುಸು ಬಿಡಬೇಕು, ಈಶ ಪ್ರೇರಣೆ ಎಂಬೋ ಹಸಿಯ ಹುಲ್ಲನ್ನು ಹಾಕಿ. ಪಾತ್ರೆಯ ಮುಸುರೆಯನ್ನು ತೊಳೆಯುವಾಗ ಹಸಿಯ ಹುಲ್ಲನ್ನು ತೆಗೆದುಕೊಂಡು ಅದಕ್ಕೆ ಹುಣಸೆಹಣ್ಣು ಮತ್ತು ಮಣ್ಣನ್ನು ಸೇರಿಸಿಕೊಂಡು ಉಜ್ಜಲಾಗುತ್ತದೆ. ಹಾಗೆಯೇ ಮನಸ್ಸಿನ ಅಂಟಿದ ಮುಸುರೆಯನ್ನು ತೊಳೆಯಲಿಕ್ಕೆ ಈಶ ಪ್ರೇರಣೆ ಎಂಬ ಹಸಿಯ ಹುಲ್ಲನ್ನು ಉಪಯೋಗಿಸಬೇಕು. ನಾವು ನಮ್ಮ ಮನಸ್ಸನ್ನು ಯಾವ ರೀತಿಯಲ್ಲಿ ಇಟ್ಟುಕೊಳ್ಳಬೇಕು, ಅದು ಹೇಗೆ ಪರಿಶುದ್ಧವಾಗಿರಬೇಕು ಎಂದು ನಮಗೆ ತಿಳಿಸಿಕೊಡಲು ಅನೇಕ ಮಾರ್ಗದರ್ಶಕರು ಇದ್ದಾರೆ. ತಂದೆ, ತಾಯಿ, ಗುರು ಹಿರಿಯರು, ಹೀಗೆ ಅನೇಕ ಲೌಕಿಕ ಉದಾಹರಣೆಗಳು ನಮಗೆ ಸಿಗುತ್ತವೆ. ಎಲ್ಲಕ್ಕೂ ಮಿಗಿಲಾಗಿ ಶಾಸ್ತ್ರವು ನಮಗೆ ಹೇಗಿರಬೇಕು ಎಂದು ವಿವರಿಸುತ್ತದೆ. ಇದೆಲ್ಲವೂ ಈಶ ಪ್ರೇರಣೆ ಎಂಬ ಹಸಿಯ ಹುಲ್ಲು ಎಂದು ತಿಳಿದುಕೊಳ್ಳಬೇಕು. ಇದನ್ನು ಮನದಟ್ಟು ಮಾಡಿಕೊಂಡರೆ ಸಂಶಯವಿರಲಾರದು. ಒಮ್ಮೆ ಸಂಶಯವಿಲ್ಲವೆಂದ ಮೇಲೆ ಗುಸುಗುಸು ತಂತಾನೇ ನಿಂತು ಹೋಗುತ್ತದೆ. ಅಷ್ಟಮದಿಂದ ಸುಟ್ಟ ಈ ಪಾತ್ರೆಯ ವಿಷ್ಣು ನಾಮವೆಂಬ ಕೃಷ್ಣಾ ನದಿಯಲ್ಲಿ. ಮನಸ್ಸೆಂಬ ಪಾತ್ರೆಯು ಅಷ್ಟಮದಗಳೆಂಬ ಬೆಂಕಿಯಿಂದ ಸುಟ್ಟು ಕರಕಲಾಗಿದೆ. ಹೀಗೆ ಸುಟ್ಟಿರುವ ಮನಸ್ಸೆಂಬ ಪಾತ್ರೆಯನ್ನು ವಿಷ್ಣು ನಾಮವೆಂಬ ಕೃಷ್ಣಾ ನದಿಯಲ್ಲಿ ಮುಳುಗಿಸಬೇಕು. ಆ ನದಿಯ ನೀರಿಗೆ ಮನಸ್ಸಿಗೆ ಅಂಟಿರುವ ಅಷ್ಟಮದಗಳೆಂಬ ಮುಸುರೆಯು ತೊಯ್ದು ಬಿಟ್ಟು ಹೋಗುತ್ತದೆ. ಮನಸ್ಸೆಂಬ ಪಾತ್ರೆಯು ಅಲ್ಲೋಲ ಕಲ್ಲೋಲವಾದಾಗ ಅದು ಪುನಃ ಶಾಂತ ಸ್ಥಿತಿಗೆ ಬರುವಂತೆ ಮಾಡುವುದು ಶ್ರೀಹರಿಯ ನಾಮಸ್ಮರಣೆಯಿಂದ ಮಾತ್ರ ಸಾಧ್ಯ. ಮನಸ್ಸು ಬೇಸರಗೊಂಡಾಗ ಸ್ವಲ್ಪ ಕಾಲ ಕಣ್ಣು ಮುಚ್ಚಿಕೊಂಡು ಕುಳಿತು ಇಷ್ಟ ದೈವದ ಧ್ಯಾನದಲ್ಲಿ ತೊಡಗಿದರೆ ಶಾಂತಿಯು ದೊರೆಯುತ್ತದೆ ಎನ್ನುವುದು ಅನುಭವ ಸಿದ್ಧವು. ವಿಷ್ಣು ನಾಮಸ್ಮರಣೆಯು ನಿರಂತರವಾಗಿ ಹರಿಯುವ ಕೃಷ್ಣಾ ನದಿಯು. ಕಾಮ ಕ್ರೋಧದಿಂದ ಬೆಂದೈ ಪಾತ್ರೆಯ ರಾಮಕೃಷ್ಣರೆಂಬು ಹೇಮಾ ನದಿಯಲ್ಲಿ. ಕಾಮಕ್ರೋಧಾದಿ 6 ಮನಸ್ಸಿನ ವೈರಿಗಳಿಂದ ಮನಸ್ಸು ಸಂಪೂರ್ಣವಾಗಿ ಮುಸುರೆಯಾಗಿರುತ್ತದೆ. ಆ ಮುಸುರೆಯು ತೊಲಗಬೇಕಾದರೆ ಶ್ರೀರಾಮಕೃಷ್ಣ ನಾಮಸ್ಮರಣೆ ಎಂಬ ಹೇಮಾ ನದಿಯಲ್ಲಿ ಮನಸ್ಸನ್ನು ಮುಳುಗಿಸಬೇಕು. ರಾಮಕೃಷ್ಣರೆಂಬೋ ಹೇಮಾ ನದಿಯಲ್ಲಿ ಮನಸ್ಸೆಂಬ ಮುಸುರೆಯಾದ ಪಾತ್ರೆಯನ್ನು ಮುಳುಗಿಸಿದಾಗ
ಕಾಮ ಕ್ರೋಧಗಳೆಂಬ ಮುಸುರೆಯು ಮನಸ್ಸಿನಿಂದ ತೊಲಗಿ ಹೋಗುತ್ತದೆ, ಮನಸ್ಸು ಸ್ವಚ್ಛವಾಗುತ್ತದೆ. ವಿಷವೆಂಬೋ ಪಾತ್ರೆಯ ಮುಸುರೆಯ ತೊಳೆದಿಟ್ಟು ವಿಷಜಾಕ್ಷ ಪುರಂದರ ವಿಠಲನಿಗರ್ಪಿಸೋ ನಿತ್ಯ. ಮನಸ್ಸಿಗೆ ಅಂಟಿದ ವಿವಿಧ ಮುಸುರೆಗಳನ್ನು ಆಯಾ ಸಮಯದಲ್ಲಿ ತೊಳೆಯದಿದ್ದರೆ ಅದು ಬೆಳೆದು ವಿಷವೆಂಬ ಘೋರವಾದ ಮುಸುರೆಯಾಗಿ ಸಂಪೂರ್ಣ ಮನಸ್ಸನ್ನು ಆವರಿಸಿಬಿಡುತ್ತದೆ. ಆದುದರಿಂದ ಕಾಲಕಾಲಕ್ಕೆ ಮನಸ್ಸಿಗೆ ಅಂಟಿದ ಮುಸುರೆಯನ್ನು ತೊಳೆಯಬೇಕು. ಹೀಗೆ ವಿಷವಾಗಿರುವ ಮುಸುರೆಯನ್ನು ಸದಾಕಾಲವೂ ತೊಳೆದು ಕಮಲಾಕ್ಷನಾದ ಪುರಂದರ ವಿಠಲನಿಗೆ ನಿತ್ಯವೂ ಅರ್ಪಿಸಬೇಕು. ಯಾರು ತಮ್ಮ ಮನಸ್ಸನ್ನು ಶ್ರೀಹರಿಯ ಪಾದಕಮಲಗಳಲ್ಲಿ ಅರ್ಪಿಸುತ್ತಾರೆಯೋ ಅವರ ಮನಸ್ಸು ಮುಸುರೆಯಾಗುವುದೇ ಇಲ್ಲ. ಅವರ ಮನಸ್ಸೆಂಬ ಪಾತ್ರೆಯು ಪರಿಶುದ್ಧವಾಗಿಯೇ ಇರುತ್ತದೆ ಎಂಬ ತಾತ್ಪರ್ಯವಿದು. ನೋಡಿದ್ರಲ್ಲ ಎಷ್ಟು ಚಂದ ಹೇಳ್ಯಾರಲ್ರಿ. ಮನಸ್ಸನ್ನ ಮುಸುರೆಗೆ ಹೋಲಿಸಿ ಭಾಳ ಚಂದ ವರ್ಣಿಸ್ಯಾರ್ರಿ. ಇಷ್ಟೊತ್ತು ಇದನ್ನು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ.